ಅಕ್ಷತಾ ಫ್ರಮ್ ಕ್ಯಾಟ್ಸ್ ಪ್ರೋ ಟ್ರೈನಿಂಗ್ ಸೆಂಟರ್. ಇವತ್ತಿನ ಟಾಪಿಕ್ ಬಂದು ಡಿಸೈನಿಂಗ್ ಕಮ್ ಪ್ರೋಗ್ರಾಮಿಂಗ್ ಬಂಡಲ್. ಸೊ ಎಲ್ಲಾ ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಮ್ಯಾಮ್ ನಾನು ಈಗ ಇಂಜಿನಿಯರ್ ಮುಗಿಸಿರ್ತೀನಿ, ಯಾವ ಕೋರ್ಸ್ ತಗೋಬೇಕು, ಯಾವ ಕೋರ್ಸ್ ಸ್ಕೋಪ್ ಇದೆ ಅಂತ ಹೇಳಿ. ಸೊ ಬೆಟರ್ ಅಂತ ಹೇಳಿದ್ರೆ ಒಂದು ಇಂಜಿನಿಯರ್ ಮಾಡಬೇಕಾಗಿರೋ ವರ್ಕ್ ಅದು. ಸೊ ಆಟೋ ಕ್ಯಾಡ್ ಬರುತ್ತೆ, ಸಾಲಿಡ್ ವರ್ಕ್ ಬರುತ್ತೆ, 3D ಮಾಡಲ್ಸ್ ಅಲ್ಲಿ ಯಾವ್ದಾದ್ರು ತಗೊಬಹುದು, ಸಾಲಿಡ್ ವರ್ಕ್, ಎನ್ಎಕ್ಸ್ ಕ್ಯಾಡ್, ಕ್ರಿಯೋ ಕ್ಯಾಟಿಯಾ ಯಾವ್ದಾದ್ರು ತಗೊಬಹುದು. ಪ್ಲಸ್ ಅದ್ರ ಜೊತೆಗೆ ನಿಮಗೆ ಪ್ರೋಗ್ರಾಮಿಂಗ್ ಬಂಡಲ್. ಸೊ CNC ಆರ್ VMC ಎರಡರಲ್ಲಿ ಒಂದ್ ಬರುತ್ತೆ. ಸೊ ಆಕ್ಚುಲಿ CNC ಅಲ್ಲಿ ನಾವು ಯೂಸ್ ಮಾಡೋದು ಮಾಸ್ಟರ್ ಕ್ಯಾಮು ಯೂಸ್ ಮಾಡ್ತೀವಿ, ಸಾಲಿಡ್ ಕ್ಯಾಮು, ಡೆಲ್ ಕ್ಯಾಮು, ಪ್ರತಿಯೊಂದನ್ನು ನಾವು CNC ಅಲ್ಲಿ ಯೂಸ್ ಮಾಡ್ತೀವಿ. VMC ಯಲ್ಲೂ ಕೂಡ ಸೇಮ್. ಸೊ NX ಕ್ಯಾಮು, ಡೆಲ್ ಕ್ಯಾಮು, UG NX ಕ್ಯಾಮ್ ಅಂತ ಹೇಳ್ತೀವಿ, ಅದಕ್ಕೆ UG NX ಕ್ಯಾಮು ಅಂತ ಹೇಳ್ತಾರೆ. ಸೊ ಪ್ಲಸ್ ಇದಕ್ಕೆ ಮಾಸ್ಟರ್ ಕ್ಯಾಮು ಈ ತರ ನಿಮಗೆ ಬರುತ್ತೆ. ಸೊ ನೆಕ್ಸ್ಟ್ ಏನ್ ತಗೋಬೇಕಿದ್ರಲ್ಲಿ ಪ್ರಾಕ್ಟಿಕಲ್. ಮ್ಯಾಮ್ ಪ್ರಾಕ್ಟಿಕಲ್ ಇರುತ್ತಾ ಅಂತ ಹೇಳಿದ್ರೆ ಹೌದು ಇರುತ್ತೆ. ಸೊ ಇದ್ರಲ್ಲಿ ನೀವೇನಾದ್ರೂ ಜಸ್ಟ್ ಡಿಸೈನಿಂಗ್ ಕಮ್ ಪ್ರೋಗ್ರಾಮಿಂಗ್ ತಗೊಂತೀರಾ ಅಂದ್ರೆ 100% ಪ್ರಾಕ್ಟಿಕಲ್ ಇರುತ್ತೆ. ಸೊ ನೀವು ಮೆಟೀರಿಯಲ್ ಕಟ್ ಪ್ರಾಕ್ಟಿಕಲ್ ನ ನೀವು ಮಿಷಿನ್ ಮೇಲೆ ಮಾಡ್ತೀರಾ. ಸೊ ನೀವೇನಾದ್ರು ಡಿಸೈನಿಂಗ್ ಕಮ್ ಪ್ರೋಗ್ರಾಮಿಂಗ್ ಬಂಡಲ್ ತಗೊಂಡು ನೀವು ಕೆರಿಯರ್ ಅಲ್ಲಿ ಬಿಲ್ಡ್ ಆಗಬೇಕು ಅಂತ ಹೇಳಿದ್ರೆ ಸೊ ದಯವಿಟ್ಟು ನೀವು ಕ್ಯಾಟ್ಸ್ ಪ್ರೋ ಟ್ರೈನಿಂಗ್ ಸೆಂಟರ್ಗೆ ವಿಸಿಟ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಕೆರಿಯರ್ ಕೌನ್ಸಿಲಿಂಗ್ ಜೊತೆಗೆ 100% ಪ್ಲೇಸ್ಮೆಂಟ್ ಫ್ರೀ ಇರುತ್ತೆ. ಪ್ಲಸ್ ನಿಮಗೆ ಮಾಕ್ ಇಂಟರ್ವ್ಯೂ ಆಗಿರ್ಬೋದು, ಮತ್ತೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಪ್ರತಿಯೊಂದು ನಿಮಗೆ ಇಲ್ಲೇ ಫೆಸಿಲಿಟೀಸ್ ಇರುತ್ತೆ. ನಿಮ್ ಫ್ರೆಂಡ್ಸ್ ಏನಾದ್ರು ಜಾಬ್ ಸರ್ಚ್ ಮಾಡ್ತಾರೆ, ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸೈನಿಂಗ್ ಕಮ್ ಪ್ರೋಗ್ರಾಮಿಂಗ್ ಅಲ್ಲಿ ಏನೆಲ್ಲ ಆಡ್ ಆಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ. ಥ್ಯಾಂಕ್ ಯು.